ನಮಸ್ಕಾರ, ಗುಡ್ ಮಾರ್ನಿಂಗ್. 3 ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಗೋಲ್ಡನ್ ಗ್ಲೋಬ್ ಗೌರವದ ಬಳಿಕ ಮತ್ತೊಂದು ಗೌರವ ಸಿಗ್ತಾ ಇದೆ RRR ಚಿತ್ರಕ್ಕೆ. RRR ಸಿನಿಮಾಗೆ ಪ್ರತಿಷ್ಠಿತ ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ ಸಿಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಮತ್ತೆ ಭಾರತದ ಗೌರವವನ್ನು ಹೆಚ್ಚಿಸಿರುವಂಥದ್ದು RRR ಸಿನಿಮಾ. ಮೊನ್ನೆಷ್ಟೇ ನಾಟು ನಾಟು ಒರಿಜಿನಲ್ ಸಾಂಗ್ ಗೋಲ್ಡನ್ ಗ್ಲೋಬ್ ಅವಾರ್ಡ್ಗೆ ಪಾತ್ರವಾಗಿತ್ತು. ಪ್ರಧಾನಮಂತ್ರಿಗಳು ಸೇರಿದಂತೆ ಭಾರತದ ಗಣ್ಯರು ಇದಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿ ಟ್ವೀಟ್ ಅನ್ನು ಕೂಡ ಮಾಡಿದರು. ಈಗ ಮತ್ತೊಂದು ಪ್ರತಿಷ್ಠಿತ ಗೌರವಕ್ಕೆ ಪಾತ್ರವಾಗ್ತಾ ಇದೆ RRR ಚಿತ್ರ. RRRಗೆ ಅತ್ಯುತ್ತಮ ವಿದೇಶಿ ಭಾಷೆ ಚಲನಚಿತ್ರ ಪ್ರಶಸ್ತಿ ಸಿಗ್ತಾ ಇದೆ. RRRಗೆ ಕ್ರಿಟಿಕ್ಸ್ ಚಾಯ್ಸ್ ಅತ್ಯುತ್ತಮ ವಿದೇಶಿ ಭಾಷೆ ಚಿತ್ರ ಪ್ರಶಸ್ತಿ ಸಿಗ್ತಾ ಇರುವಂಥದ್ದು. ನಾಟು ನಾಟು ಸಾಂಗ್ ಅತ್ಯುತ್ತಮ ಹಾಡು ಗೌರವಕ್ಕೂ ಕೂಡ ಪಾತ್ರವಾಗ್ತಾ ಇದೆ. ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ ಸಿಗ್ತಾ ಇರುವಂಥದ್ರ ಜೊತೆಗೆ ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ ಸ್ವೀಕರಿಸಿದ್ದಾರೆ ರಾಜಮೌಳಿ ಅವರು. ಗೋಲ್ಡನ್ ಗ್ಲೋಬ್ ಅವಾರ್ಡ್ ಅನ್ನು ಸ್ವೀಕರಿಸಿ ಸಾಕಷ್ಟು ಸಂತಸವನ್ನ ವ್ಯಕ್ತಪಡಿಸಿತ್ತು ಚಿತ್ರತಂಡ. ಒರಿಜಿನಲ್ ಸಾಂಗ್ ವಿಭಾಗದಲ್ಲಿ ನಾಟು ನಾಟು ಆ ಒಂದು ಗೌರವಕ್ಕೆ ಪಾತ್ರವಾಗಿತ್ತು. ಈಗ ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ ಅನ್ನು ಕೂಡ ತನ್ನದಾಗಿಸಿಕೊಂಡಿದೆ RRR ಚಿತ್ರತಂಡ. ರಾಜಮೌಳಿ ಅವರು ಆ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸುವಂಥ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. RRR ಚಿತ್ರಕ್ಕೆ ಮತ್ತೊಂದು ಗೌರವ ಸಿಗ್ತಾ ಇದೆ. ಇದು ಮತ್ತೊಮ್ಮೆ ಭಾರತೀಯ ಚಿತ್ರರಂಗ ಹೆಮ್ಮೆ ಪಡುವಂಥ ವಿಚಾರ ಆಗಿದೆ. ಆಲ್ರೆಡಿ ಆಸ್ಕರ್ನಲ್ಲೂ ಕೂಡ ನಾಮಿನೇಷನ್ ಆಗಿರುವಂಥದ್ದು, ಅದರಲ್ಲಿ ಕ್ವಾಲಿಫೈ ಆಗಿದೆ. ನಾಟು ನಾಟು ಸಾಂಗ್ ಆಗಿರ್ಬೋದು, ಚಿತ್ರ ಆಗಿರ್ಬೋದು, ಹಾಗೆ ಅಲ್ಲಿನ ಪಾತ್ರಗಳು ಕೂಡ ಆಗಿರ್ಬೋದು. ಈಗ ಗೋಲ್ಡನ್ ಗ್ಲೋಬ್ ಜೊತೆಗೆ ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ ಕೂಡ ತನ್ನದಾಗಿಸಿಕೊಂಡಿದೆ RRR ಚಿತ್ರ. అందరికీ నమస్కారం. గుడ్ ఈవినింగ్ ఎవ్రీవన్. ಅಂದು ಹೋಟೆಲ್ ರೂಮ್ನಲ್ಲಿ ಮಂಜುನಾಥ ಮಾಡಿದ್ದೇನು, ಬಯಲಾಗುತ್ತಾ ಎರಡನೇ ಪತ್ನಿ ದೂರಿನ ರಹಸ್ಯ. ಸ್ಯಾಂಟ್ರೋ ರವಿ ಗುಜರಾತ್ ಲಿಂಕ್. ನ್ಯೂಸ್ 18ನಲ್ಲಿ ಇನ್ಸೈಡ್ ಕಹಾನಿ. ಸ್ಯಾಂಟ್ರೋ ಗುಟ್ಟು ರಟ್ಟು. ಸ್ಯಾಂಟ್ರೋ ರವಿಯನ್ನ 15 ದಿನಗಳ ಕಾಲ ಕಸ್ಟಡಿಗೆ ಪಡೀಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಮೈಸೂರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಸ್ಯಾಂಟ್ರೋ ರವಿಯನ್ನ 15 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಇವತ್ತು ಮೈಸೂರು ಕೋರ್ಟ್ಗೆ ಮನವಿಯನ್ನ ಸಲ್ಲಿಸುವಂಥ ಸಾಧ್ಯತೆ ಇರುವಂಥದ್ದು. ಹೆಚ್ಚಿನ ವಿಚಾರಣೆ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು. ಸ್ಯಾಂಟ್ರೋ ರವಿ ಎರಡನೇ ಪತ್ನಿ ದೂರಿನ ಅನ್ವಯ ಸ್ಥಳದ ಮಹಜರನ್ನ ಕೂಡ ಮಾಡುವಂಥ ಸಾಧ್ಯತೆ ಇರುವಂಥದ್ದು, ಅದು ಬಾಕಿ ಇದೆ. ಖಾಸಗಿ ಹೋಟೆಲ್ ರೂಮ್ನಲ್ಲಿ ಅತ್ಯಾಚಾರ ಮಾಡಿದ್ದ ಸ್ಯಾಂಟ್ರೋ ರವಿ ಅನ್ನುವಂಥದ್ರ ಬಗ್ಗೆ ದೂರು ದಾಖಲಾಗಿತ್ತು. ಅದರ ಜೊತೆಗೆ 2 ಬಾರಿ ಅಬಾರ್ಷನ್ ಅನ್ನು ಕೂಡ ಮಾಡಿಸಿದ್ದ, ಬೇರೆಯವ್ರ ಜೊತೆ ಮಲ್ಕೋ ಅಂತೆಲ್ಲ ಹೇಳ್ತಾ ಇದ್ದ ಅಂತ ದೂರನ್ನ ಕೊಟ್ಟಿದ್ರು ಈ ಸ್ಯಾಂಟ್ರೋ ರವಿಯ ಎರಡನೇ ಪತ್ನಿ. ಈ ದೂರಿನ ತನಿಖೆಗಾಗಿ 15 ದಿನ ಕಸ್ಟಡಿಗೆ ಕೇಳಲಿಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಪೊಲೀಸ್ ಕಸ್ಟಡಿಗೆ ಪಡೆಯುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಇವತ್ತು ಮನವಿಯನ್ನ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು ಮೈಸೂರು ಕೋರ್ಟ್ನಲ್ಲಿ. ಇನ್ನು ಜೈಲಿನಲ್ಲಿರುವಂಥ ಸ್ಯಾಂಟ್ರೋ ರವಿಯನ್ನ ಕಸ್ಟಡಿಗೆ ಪಡೀಲಿಕ್ಕೆ ಮೈಸೂರು ಪೊಲೀಸರು ಯತ್ನವನ್ನ ಮಾಡಲಿದ್ದಾರೆ ಇವತ್ತು. ಇದರ ಬೆನ್ನಲ್ಲೇ ಸ್ಯಾಂಟ್ರೋ ರವಿ ಅಸಲಿಗೆ ಅರೆಸ್ಟ್ ಆಗಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಅಂತೂ ಇದ್ದೇ ಇದೆ. ಆತನನ್ನ ಹುಡುಕಿದ್ದು ಹೇಗೆ ಅನ್ನುವಂಥದ್ರ ಬಗ್ಗೆ ದಿನಕ್ಕೊಂದೊಂದು ರೀತಿಯಾದಂಥ ಮಾಹಿತಿಗಳು ಹೊರಗೆ ಬರ್ತಾ ಇರುವಂಥದ್ದು. ಮಂತ್ರಾಲಯದಲ್ಲಿ ಸ್ಯಾಂಟ್ರೋ ವಕೀಲನ ಮಾಹಿತಿಯಿಂದ ಸ್ಯಾಂಟ್ರೋ ಗುಜರಾತ್ ಮೂಲ ಗೊತ್ತಾಯಿತು ಅಂತ ಹೇಳಲಾಗ್ತಾ ಇತ್ತು ಸ್ಯಾಂಟ್ರೋ ರವಿ ಅಂತೂ. ನಂತರ ರಾಮನಗರ SP ನೀಡಿದಂಥ ಸುಳಿವನ್ನ ಆಧರಿಸಿ ಗುಜರಾತ್ನ ಪೊಲೀಸರು ಸ್ಯಾಂಟ್ರೋ ರವಿಯನ್ನ ಹಿಡಿದು ಹಾಕಿದ್ರು ಅನ್ನುವಂಥ ಮಾಹಿತಿ ಕೂಡ ಬಂತು. ಈಗ ಮತ್ತೊಂದು ಮಾಹಿತಿ ಬರ್ತಾ ಇದೆ. ಅದು ಸ್ಯಾಂಟ್ರೋ ರವಿ ಸಿಕ್ಕಿ ಬೀಳಲಿಕ್ಕೆ ಕಾರಣ ಸ್ಯಾಂಟ್ರೋ ರವಿಯ 1 ದಿನದ ಸ್ನೇಹಿತ ಅಂತ ಮಾಹಿತಿ ಸಿಗ್ತಾ ಇದೆ. ಈ ಹೊಸ ಮಾಹಿತಿಯ ಡೀಟೇಲ್ಸನ್ನು ಮುಂದೆ ಇಡ್ತಾ ಇದ್ದೀವಿ. ರವಿ ಅರೆಸ್ಟ್ ರಹಸ್ಯ ಹೇಗಾಯಿತು ಅಂತ. ರವಿ ಬಂಧನಕ್ಕೆ ಕಾರಣ 1 ದಿನದ ಸ್ನೇಹಿತ. ಕರ್ನಾಟಕ ಬಿಟ್ಟು ಕೇರಳ ಕೊಚ್ಚಿಗೆ ಹೋಗಿದ್ದಂಥ ರವಿ ಬೆಂಗಳೂರಿನಲ್ಲಿರುವಂಥ ಓರ್ವ ರವಿ ಸಂಪರ್ಕದಲ್ಲಿದ್ದ. ಆತ ಕೊಚ್ಚಿಯಲ್ಲಿದ್ದಂಥ ಸ್ನೇಹಿತನಿಗೆ ರವಿ ಪರಿಚಯವನ್ನ ಮಾಡಿಸಿದ್ದ. ಕೊಚ್ಚಿಯಲ್ಲಿದ್ದಂಥ ಸ್ನೇಹಿತನೇ ಬಂಧಿತ ಆರೋಪಿ
ರಾಮ್ಜಿ ಅಂತ ಆತನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ಸ್ಯಾಂಟ್ರೋ ರವಿಯನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ರಾಮ್ಜಿ ಅನ್ನೋನು, ಸತೀಶ್ ಅನ್ನೋನು ಮತ್ತೆ ಈ ಸ್ಯಾಂಟ್ರೋ ರವಿ 3 ಜನನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು ಟೋಟಲ್ ಆಗಿ. ಗುಜರಾತ್ ಮೂಲದ ರಾಮ್ಜಿ ಕೊರಿಯರ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು, ಕೊಚ್ಚಿ, ಅಹಮದಾಬಾದ್ನಲ್ಲಿ ಕಚೇರಿಯನ್ನ ಹೊಂದಿದ್ದಂತೆ ಕೆಲಸದ ನಿಮಿತ್ತ ಕೊಚ್ಚಿಗೆ ಬಂದಿದ್ದ ರಾಮ್ಜಿ ಬಳಿ ಸಹಾಯಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದ ಸ್ಯಾಂಟ್ರೋ ರವಿ. ಜನವರಿ 10ನೇ ತಾರೀಕು ರಾತ್ರಿ ಕೊಚ್ಚಿಯಿಂದ ಅಹಮದಾಬಾದ್ಗೆ ಪ್ರಯಾಣವನ್ನು ಮಾಡಿದ್ದಾನೆ. ತಮಿಳುನಾಡು, ಆಂಧ್ರ, ತೆಲಂಗಾಣ ಮಾರ್ಗವಾಗಿ ಮಹಾರಾಷ್ಟ್ರದಿಂದ ಗುಜರಾತ್ಗೆ ಎಂಟ್ರಿ ಆಗಿದ್ದ ಸ್ಯಾಂಟ್ರೋ ರವಿ ಕೊಚ್ಚಿಯಿಂದ ರವಿ ರಾಮ್ಜಿ ಜೊತೆಗೆ ಹೊರಟಂತ ಬಗ್ಗೆ ಸುಳಿವು ಸಿಕ್ಕಿತ್ತು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಸ್ಯಾಂಟ್ರೋ ರವಿಯ ತನಿಖೆ ಯಾವ ಹಂತಕ್ಕೆ ಬಂದಿದೆ ಈಗ? ಇವತ್ತು ಪೊಲೀಸರು ಮನವಿಯನ್ನು ಕೂಡ ಮಾಡಿಕೊಳ್ಳಿದ್ದಾರೆ ಕೋರ್ಟ್ನಲ್ಲಿ ಅಂತ ಮಾಹಿತಿ ಸಿಗ್ತಾ ಇರುವಂಥದ್ದು. ಯಾವಾಗ ಮನವಿಯನ್ನು ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ? ಎಸ್ ಪೃಥ್ವಿ, ಶನಿವಾರದಂದು ಸ್ಯಾಂಟ್ರೋ ರವಿಯನ್ನ ಮೈಸೂರಿಗೆ ಕರೆತಂದಂತ ಬಳಿಕ ಇಡೀ ದಿನನೂ ಕೂಡ ಅಷ್ಟೇ ಮೈಸೂರಿನ ವಿಜಯನಗರ ಪೊಲೀಸರು ಎನ್ಕ್ವೈರಿಯನ್ನ ಮಾಡ್ತಾರೆ. ಮೊದಲನೇದಾಗಿ ಮೈಸೂರು ಕಮಿಷನರ್ ರಮೇಶ್ ಬಾಣತ್ ಅವರು ಎನ್ಕ್ವೈರಿ ಮಾಡ್ತಾರೆ. ತದನಂತರ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಕೂಡ ಎನ್ಕ್ವೈರಿ ಮಾಡ್ತಾರೆ. ಈ ಎನ್ಕ್ವೈರಿಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿರುವಂತದ್ದು. ಯಾಕಂದ್ರೆ ಯಾವಾಗ ಈತನ ಮೇಲೆ ಎಫ್ಐಆರ್ ಆಗುತ್ತೆ, ಎಫ್ಐಆರ್ ಆದಂತಹ ಬಳಿಕ ಸುಮಾರು 5 ಲಕ್ಷ ಹಣವನ್ನ ಓರ್ವ ಇನ್ಸ್ಪೆಕ್ಟರ್ ಕೊಟ್ಬಿಟ್ಟು ಇಲ್ಲಿಂದ ನಾಪತ್ತೆ ಆಗುವಂತ ಕೂಡ ಹೇಳ್ತಾನೆ. ಅದರಂತೆ ಈತ ಮೊದಲನೇದಾಗಿ ಮೈಸೂರಿಂದ ನೇರವಾಗಿ ತನ್ನ ಕಾರು ಚಾಲಕನ ಮುಖಾಂತರವಾಗಿ ಕೊಚ್ಚಿಗೆ ಹೋಗ್ತಾರೆ. ಕೊಚ್ಚಿಯಲ್ಲಿ ತನಗೊಬ್ಬ ಪರಿಚಯಸ್ಥ ಇರ್ತಾನೆ. ಅಂದ್ರೆ ಕಾರು ಚಾಲಕನಾಗಿದ್ದಂತಹ ಪರಿಚಯಸ್ಥನ ಮುಖಾಂತರವಾಗಿ ಒಂದು ರಾಮ್ಜಿ ಎಂಬಾತನು ಕೂಡ ಪರಿಚಯ ಆಗ್ತಾನೆ. ಇಲ್ಲಿ ಪ್ರಮುಖವಾಗಿ ರಾಮ್ಜಿ ಎಂಬಾತ ಈ ಒಂದು ಕೊರಿಯರ್ ಬಿಸ್ನೆಸ್ ಅನ್ನು ಕೂಡ ಮಾಡ್ಕೊಂಡಿರ್ತಾನೆ. ಬೆಂಗಳೂರು ಸೇರಿದಂತೆ ಕೊಚ್ಚಿ ಮತ್ತು ಮೈಸೂರಿನಲ್ಲಿ ಆತನಿಗೆ ಒಂದಷ್ಟು ಬ್ರಾಂಚ್ಗಳು ಕೂಡ ಇರುತ್ತೆ. ಆ ಒಂದು ಕೆಲಸದ ನಿಮಿತ್ತವಾಗಿ ಆತ ಕೊಚ್ಚಿಗೆ ಹೋಗಿದ್ದಂತ ಸಂದರ್ಭದಲ್ಲಿ ಕಾರು ಚಾಲಕನ ಸ್ನೇಹಿತನ ಮುಖಾಂತರವಾಗಿ ರಾಮ್ಜಿ ಪರಿಚಯ ಆಗುತ್ತೆ. ರಾಮ್ಜಿಗೂ ಕೂಡ ಅಷ್ಟೇ ಒಂದಷ್ಟು ದಿನಗಳ ಕಾಲ ಆತ ನಾಪತ್ತೆಯಾಗಿ ಪರಾರಿಯಾಗೋದಕ್ಕೆ ಸಹಾಯ ಮಾಡುವಂತೆ ಆ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾನೆ. ಆದ್ರೆ ಮೊದಲನೇದಾಗಿ ರಾಮ್ಜಿ ಇದಕ್ಕೆ ಯಾವುದಕ್ಕೂ ಕೂಡ ಒಪ್ಪೋದಿಲ್ಲ. ಯಾಕಂದ್ರೆ ತನ್ನದೇ ಆದಂತಹ ಒಂದಷ್ಟು ಕೆಲಸಗಳಿದೆ, ಆ ಒಂದು ಕಾರಣಕ್ಕೋಸ್ಕರ ನಾನು ನಿನ್ನ ಜೊತೆ ಬರೋದಕ್ಕೆ ಆಗೋದಿಲ್ಲ ಅಂತ ಅಂತಾನೆ. ಆ ಒಂದು ಸಂದರ್ಭದಲ್ಲಿ 2 ಲಕ್ಷ ಹಣವನ್ನ ಆ ಒಂದು ರಾಮ್ಜಿ ಎಂಬಾತನಿಗೂ ಕೂಡ ಆ ಒಂದು ಸಂದರ್ಭದಲ್ಲಿ ಕೊಡ್ತಾರೆ. ಹಣದ ಒಂದು ಹಾಸ್ಯಗೋಸ್ಕರ ಆತ ಒಪ್ಕೊಳ್ತಾನೆ. ಒಪ್ಕೊಂಡಿದ್ದ ಅಂತ ಬಳಿಕ ರಾಮ್ಜಿ ನೇರವಾಗಿ ಆತನನ್ನ ಕೊಚ್ಚಿಯಿಂದ ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ರಾಮ್ಜಿಗೆ ಇಂದ ಒಂದಷ್ಟು ಸ್ನೇಹಿತ, ಯಾಕಂದ್ರೆ ಗುಜರಾತ್ ನಲ್ಲಿ ಕೂಡ ಈತನಿಗೆ ಒಂದಷ್ಟು ಕೊರಿಯರ್ ಕಂಪನಿ ಕೂಡ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಗುಜರಾತ್ ನಲ್ಲಿ ಆತನನ್ನ ನಾಪತ್ತೆ ಮಾಡೋದಂತ ಒಂದು ಕಾರಣಕ್ಕೋಸ್ಕರ ಗುಜರಾತ್ಗೆ ಕರ್ಕೊಂಡು ಹೋಗ್ತಾನೆ. ಗುಜರಾತ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಆತನನ್ನ ಅಪ್ಸ್ಕ್ಯಾನ್ ಮಾಡಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಅಪ್ಸ್ಕ್ಯಾನ್ ಮಾಡಿಸುವಂತ ಒಂದು ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಎಲ್ಲೋ ಒಂದು ರೀತಿ ಕಾರು ಚಾಲಕನ ಒಂದು ಮೊಬೈಲ್ ಮೇಲೆ ಕೂಡ ಅಷ್ಟೇ ಟ್ರ್ಯಾಕರ್ ಅನ್ನ ಮಾಡಿರ್ತಾರೆ. ಕಾರು ಚಾಲಕನ ಒಂದು ಮೊಬೈಲ್ ಅನ್ನ ಪೊಲೀಸರು ಎಲ್ಲೆಲ್ಲಿ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡು ಬಂದಿರ್ತಾರೆ. ಜೊತೆಗೆ ಪ್ರತಿ ಬಾರಿಯೂ ಕೂಡ ಅಷ್ಟೇ ಈ ಒಂದು ಸ್ಯಾಂಟ್ರೋ ರವಿ ಜೊತೆ ಕಾರು ಚಾಲಕ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕನ್ಫರ್ಮ್ ಮಾಡ್ಕೊಂತಾರೆ. ಇಲ್ಲಿ ಪ್ರಮುಖವಾಗಿ ಕೊಚ್ಚಿಯಿಂದ ಸ್ಯಾಂಟ್ರೋ ರವಿಯ ಒಂದು ಕಾರು ಚಾಲಕನ ಮೊಬೈಲ್ ನಂಬರ್ ಕೂಡ ಸ್ವಿಚ್ ಆಫ್ ಆಗುತ್ತೆ. ಜೊತೆಗೆ ಅದೇ ಸಂದರ್ಭದಲ್ಲಿ ಆತ ಕರೆ ಮಾಡಿದಂತಹ ಒಂದು ವ್ಯಕ್ತಿಯ ನಂಬರ್ ಕೂಡ ಅಲ್ಲೇ ಸ್ವಿಚ್ ಆಫ್ ಆಗುತ್ತೆ. ಜೊತೆಗೆ ಈ ಒಂದು ರಾಮ್ಜಿಯ ಮೊಬೈಲ್ ನಂಬರ್ ಕೂಡ ಅದೇ ಒಂದು ಲೊಕೇಶನ್ ಅಲ್ಲಿ ಸ್ವಿಚ್ ಆಫ್ ಆಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ರಾಮ್ಜಿ ಮೇಲೆ ಕೂಡ ಒಂದು ಸಸ್ಪೆಕ್ಟ್ ಆಗುತ್ತೆ. ಜೊತೆಗೆ ರಾಮ್ಜಿಯ ಮೊಬೈಲ್ ಅನ್ನ ಸದಾ ಪೊಲೀಸರೊಂದು ಟ್ರ್ಯಾಕ್ ಮಾಡ್ತಾನೆ ಇರ್ತಾರೆ. ಕೊನೆಯದಾಗಿ ಗುಜರಾತ್ ನಲ್ಲಿ, ಯಾಕಂದ್ರೆ ಆತನಿಗೆ ಕೊರಿಯರ್ ಬಿಸ್ನೆಸ್ ಇದ್ದಂತ ಕಾರಣಕ್ಕೋಸ್ಕರ ಒಂದಷ್ಟು ವ್ಯವಹಾರಗಳನ್ನು ನಡೆಸುವಂತ ನಿಟ್ಟಿನಲ್ಲಿ ಆತ ಗುಜರಾತ್ ನಲ್ಲಿ ಮೊಬೈಲ್ ಅನ್ನ ಆನ್ ಮಾಡ್ಕೊಂತಾನೆ. ಯಾವಾಗ ಆತ ಗುಜರಾತ್ ನಲ್ಲಿ ಮೊಬೈಲ್ ಅನ್ನ ಆನ್ ಮಾಡ್ಕೊಂತಾನೆ, ಪೊಲೀಸರಿಗೆ ರಾಮ್ಜಿ ಮತ್ತು ಇವರೆಲ್ಲರೂ ಕೂಡ ಒಂದೇ ಜೊತೆಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಗೊಂತಾರೆ. ತಕ್ಷಣವೇನು ರಾಮನಗರ ಎಸ್ಪಿ ಸಂತೋಷ್ ಬಾಬು ಕೂಡ ಇಂಟಿಮೇಟ್ ಮಾಡ್ತಾರೆ. ಯಾಕಂದ್ರೆ ಸಂತೋಷ್ ಬಾಬು ಅವರ ಬ್ಯಾಚ್ಮೇಟ್ ಅಲ್ಲಿ ಗುಜರಾತ್ ನಲ್ಲಿ ಎಸ್ಪಿ ಆಗಿದ್ದಂತ ಕಾರಣಕ್ಕೋಸ್ಕರ ಇಮಿಡಿಯೇಟ್ ಆಗಿ ಅವರಿಗೆ ಮಾಹಿತಿಯನ್ನ ರವಾನೆ ಮಾಡಿಬಿಟ್ಟು ಅವರ ಫೋಟೋಗಳನ್ನ ಕಳಿಸ್ಬಿಟ್ಟು ಕೊನೆಯದಾಗಿ ಸ್ಯಾಂಟ್ರೋ ರವಿ ಮತ್ತು ರಾಮ್ಜಿ ಮತ್ತು ಆತನ ಜೊತೆ ಇದ್ದಂತ ಸತೀಶ್ ಎಂಬ 3 ಜನರನ್ನು ಕೂಡ ಬಂಧನ ಮಾಡಿರುವಂತದ್ದು. ಸದ್ಯಕ್ಕೆ ಶನಿವಾರದ ದಿನ ವಿಚಾರಣೆ ಸಂದರ್ಭದಲ್ಲಿ ರಾಮ್ಜಿ ಕೂಡ ಇದೆಲ್ಲವನ್ನು ಕೂಡ ಹೇಳಿದ್ದು. ಶನಿವಾರ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸ್ತಾರೆ. ಆದ್ರೆ ರಜೆಯ ನಿಮಿತ್ತವಾಗಿ ನ್ಯಾಯಾಧೀಶರು ಕಸ್ಟಡಿಗೆ ಕೊಡೋದಿಲ್ಲ. ಇವತ್ತು ಓಪನ್ ಕೋರ್ಟ್ ನಲ್ಲಿ 10ವರೆಗೆ ಕೋರ್ಟ್ ಓಪನ್ ಆದಂತ ಬಳಿಕ ಬಹುತೇಕ ಇವತ್ತು ಓಪನ್ ಕೋರ್ಟ್ ನಲ್ಲಿ 15 ದಿನಗಳ ಕಾಲ ಕಸ್ಟಡಿಗೆ ಪಡೆಯಲು ಕೂಡ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಬಿಜೆಪಿಗೆ ಮೀಸಲಾತಿ ಮಂಡೆ ಬಿಸಿ, ಘೋಷಿಸಲೇಬೇಕು 2A ಬಜೆಟ್ ಡೆಡ್ಲೈನ್. ಸಿಎಂಗೆ ಡಬಲ್ ಒತ್ತಡ, ಸ್ವಪಕ್ಷೀಯರೇ ಕಂಟಕ. ಪಂಚಮಸಾಲಿ ಪಂಚ್. ಇಷ್ಟು ದಿನ ಪಂಚಮಸಾಲಿಯವರು 2A ಮೀಸಲಾತಿಗಾಗಿ ಸಾಕಷ್ಟು ಡೆಡ್ಲೈನ್ ಅನ್ನ ಕೊಟ್ಕೊಂಡ್ಬಂದ್ರು. ಅದಾದ್ಮೇಲೆ ಸರ್ಕಾರ ಫೈನಲಿ 2D ಮೀಸಲಾತಿ ಅಂತ ಒಂದು ಪ್ರವರ್ಗವನ್ನೇ ಸೃಷ್ಟಿ ಮಾಡಿಬಿಟ್ಟು ಪಂಚಮಸಾಲಿಗಳಿಗೆ ಕೊಡ್ತು. ಅಂದ್ರೆ ಇಡೀ ಲಿಂಗಾಯತ ಸಮುದಾಯಕ್ಕೆ ಕೊಡ್ತು. ಆದ್ರೆ ಅದನ್ನ ಒಪ್ಕೊಳ್ಳಕ್ ರೆಡಿ ಇಲ್ಲ. ಅದ್ರ ಜೊತೆಗೆ ಈಗ ಹೈಕೋರ್ಟ್ ಕೂಡ ತಡೆಯನ್ನ ಹಾಕಿರುವಂಥದ್ದು ಅದಕ್ಕೆ. ಸೊ ಹೀಗಾಗಿ ಇಂದಿನಿಂದ ಪಂಚಮಸಾಲಿ ಹೋರಾಟ ತೀವ್ರವಾಗ್ತಾ ಇದೆ. ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ
ಪ್ರತಿದಿನ ಹೋರಾಟವನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಬಸವಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಇಂದಿನ ಹೋರಾಟದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ ಕೂಡ ಭಾಗಿಯಾಗಲಿದ್ದಾರೆ. ಪ್ರತಿನಿತ್ಯ 2 ವಿಧಾನಸಭಾ ಕ್ಷೇತ್ರಗಳಿಂದ ಜನ ಬರುವಂತೆ ಕರೆಯನ್ನ ನೀಡಲಾಗಿದೆ. ಯುಎ ಮೀಸಲಾತಿ ಸಿಗೋವರೆಗೂ ಕೂಡ ಹೋರಾಟವನ್ನ ಕೈ ಬಿಡದಲೇ ಇರಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಬಜೆಟ್ ಅಧಿವೇಶನದ ಒಳಗಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಫೆಬ್ರವರಿ 17ನೇ ತಾರೀಕು ಬಜೆಟ್ ಅಧಿವೇಶನ ಅಂತ. ಸೊ ಹೀಗಾಗಿ ಅಷ್ಟು ಒಳಗಡೆ 2A ಮೀಸಲಾತಿ ಘೋಷಣೆ ಆಗಬೇಕು ಅಂತ ಮತ್ತೊಂದು ಡೆಡ್ಲೈನ್ ಇದೆ. ಸರ್ಕಾರಕ್ಕೆ ಮತ್ತೊಮ್ಮೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಪಂಚಮಸಾಲಿ ಶ್ರೀಗಳು ಬೇಡಿಕೆ ಈಡೇರದಿದ್ರೆ ದೆಹಲಿಗೆ ತೆರಳಿ ಹೋರಾಟಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಅಂತ ಈ ಹಿಂದೆನೇ ಈಗ ಆಲ್ರೆಡಿ ಯತ್ನಾಳ್ ಹೇಳಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆಶಿಕ್, ಇವತ್ತು ಮತ್ತೊಮ್ಮೆ ಹೋರಾಟಕ್ಕೆ ಇಳಿತಾ ಇದ್ದಾರೆ. ಅದು ಪ್ರತಿದಿನನೂ ಕೂಡ ಇನ್ಮೇಲೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಕೈ ಹಾಕ್ತಾ ಇರುವಂಥದ್ದು ಬಸವಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ. ಇವತ್ತು ಯಾರೆಲ್ಲ ಭಾಗಿಯಾಗಲಿದ್ದಾರೆ, ಎಷ್ಟು ಜನ ಭಾಗಿಯಾಗಲಿದ್ದಾರೆ, ಯಾವ 2 ವಿಧಾನಸಭಾ ಕ್ಷೇತ್ರದಿಂದ ಭಾಗಿಯಾಗ್ತಿದ್ದಾರೆ? ಪೃಥ್ವಿ, ಮತ್ತೊಮ್ಮೆ 2A ಮೀಸಲಾತಿ ವಿಚಾರವಾಗಿ ಪಂಚಮಸಾಲಿ ಏನು ಬಸವಪೀಠದ ಶ್ರೀಗಳಾಗಿರುವಂತಹ ಬಸವ ಏನು ಮೃತ್ಯುಂಜಯ ಬಸವ ಅವರು ಇವತ್ತು ಮತ್ತೆ ಹೋರಾಟಕ್ಕೆ ಧುಮುಕ್ತಾ ಇರುವಂತದ್ದು. ಈಗಾಗಲೇ ಹಲವು ಬಾರಿ ಗಡುಗಳನ್ನು ಕೊಟ್ಟಿದ್ದಾರೆ. ಇದು ಕೊನೆಯ ಎಚ್ಚರಿಕೆ ಅನ್ನುವಂಥ ನಿಟ್ಟಿನಲ್ಲಿ ಇತ್ತೀಚೆಗೆ ಅವರು ಮತ್ತೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನಿಸಿದ್ರು. ಈ ಹಿನ್ನೆಲೆಯಲ್ಲಿ ಪ್ರತಿದಿನ 2 ವಿಧಾನಸಭಾ ಕ್ಷೇತ್ರಗಳ ತಮ್ಮ ಅನುಯಾಯಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಮತ್ತೆ ಧರಣಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಒಂದು ವೇಳೆ ಇದಕ್ಕೂ ಕೂಡ ಸರ್ಕಾರ ಏನು ಬಗ್ಲಿಲ್ಲ ಅಂತಂದ್ರೆ ಕೇಂದ್ರಕ್ಕೆ ಅಂದ್ರೆ ದೆಹಲಿಗೆ ಹೋಗಿ ಅಲ್ಲೂ ಕೂಡ ಹೋರಾಟವನ್ನ ಮಾಡುವಂತಹ ಒಂದು ನಿರ್ಧಾರವನ್ನ ಶ್ರೀಗಳು ಮಾಡಿರುವಂತದ್ದು. ಇವತ್ತು ಸುಮಾರು 2,000ಕ್ಕೂ ಹೆಚ್ಚಿನ ಅನುಯಾಯಿಗಳು ಕಾರ್ಯಕರ್ತರು ಇಲ್ಲಿ ಬಂದು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಹೋರಾಟವನ್ನ ಮಾಡ್ತಾರೆ. ಈಗಾಗಲೇ ಈ ಒಂದು ಹೋರಾಟಕ್ಕೆ ಏನು ವಿಜಯಾನಂದ ಕಾಶಪ್ಪನವರು ಹೀಗೆ ಯಾರೆಲ್ಲ ಸಾಥ್ ಕೊಟ್ಟಿದ್ರು ಅವರೆಲ್ಲರೂ ಕೂಡ ಇವತ್ತಿನ ಹೋರಾಟದಲ್ಲೂ ಕೂಡ ಭಾಗಿಯಾಗ್ತಾರೆ. ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಒಂದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಇಲ್ಲಿ ಎಲ್ಲಾ ರೀತಿಯಾಗಿರುವಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರಕ್ಕೆ ಮತ್ತೊಮ್ಮೆ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಪಂಚಮಸಾಲಿ ಸಮುದಾಯ ಮುಂದಾಗ್ತಾ ಇದೆ. ಅದು ಬಜೆಟ್ ಅಧಿವೇಶನದ ಒಳಗಡೆ ನಮಗೆ 2A ಮೀಸಲಾತಿಯನ್ನ ಘೋಷಣೆ ಮಾಡಲೇಬೇಕು ಅಂತ ಒತ್ತಡವನ್ನು ಹಾಕ್ತಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಎಲೆಕ್ಷನ್ಗೆ ಅಖಾಡ ರೆಡಿ. ದೆಹಲಿಗೆ ಸಿಎಂ BSY ಕಟೀಲ್. ಮೀಸಲಾತಿ ಒಳಬೇಗುದಿಗೆ ಪರಿಹಾರ. ಚುನಾವಣೆ ಹೊಸ್ತಿಲಲ್ಲಿ ಕರ್ನಾಟಕ ಈಗ ಆಗುತ್ತಾ ಸಂಪುಟ ವಿಸ್ತರಣೆ. ಕೇಸರಿ ಕಾರ್ಯಕಾರಿಣಿ. ದೆಹಲಿಯಲ್ಲಿ ಇಂದು ಮತ್ತು ನಾಳೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆಯಲಿರುವಂಥದ್ದು. ಇಲ್ಲಿ ಮೇಯ್ನ್ ಆಗಿ ಟಾರ್ಗೆಟ್ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಇರುವಂತ ರಾಜ್ಯ. ನೆಕ್ಸ್ಟ್ ಎಲೆಕ್ಷನ್ ಇರುವಂತ ರಾಜ್ಯ ಯಾವುದು ಅಂದ್ರೆ ಅದು ಕರ್ನಾಟಕ. ಸೊ ಹೀಗಾಗಿ ಕರ್ನಾಟಕ ಕೇಂದ್ರಿತವಾಗಿ ಪ್ರಮುಖ ಚರ್ಚೆಗಳು ನಡೆಯಲಿರುವಂಥದ್ದು ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ. ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿ ಮಹತ್ವದ್ದು ಯಾವಾಗಲೂ ಕೂಡ ಬಿಜೆಪಿ. ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ ನೇತೃತ್ವದಲ್ಲಿ ನಡೆಯುತ್ತೆ ರಾಷ್ಟ್ರೀಯ ಕಾರ್ಯಕಾರಿಣಿ. ರಾಜ್ಯದಿಂದ ಪ್ರಮುಖವಾಗಿ 3 ನಾಯಕರು ಭಾಗಿಯಾಗ್ತಾರೆ. BS ಯಡಿಯೂರಪ್ಪನವರು, ಹಾಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಇನ್ನು ಮುಖ್ಯಮಂತ್ರಿ ಬೊಮ್ಮಾಯಿ ಕೂಡ ಭಾಗಿಯಾಗಲಿದ್ದಾರೆ. ಕೆಲ ಹೊತ್ತಲ್ಲೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ನಾಯಕರು. ರಾಜ್ಯದ ಚುನಾವಣೆ ಆಗಿರ್ಬೋದು, ಸಂಪುಟ ವಿಚಾರ ಆಗಿರ್ಬೋದು, ಹಾಗೆ ಏನೇನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿದೆ ಹೈಕಮಾಂಡ್ನಿಂದ, ಯಾವ ರೀತಿಯಾಗಿ ಜನರ ಮನಸ್ಸನ್ನ ಗೆಲ್ಲಬೇಕಾಗಿದೆ, ಹಾಗೆ ಏನೇನೆಲ್ಲ ಸಮಸ್ಯೆಗಳಿದಾವೆ ಅದನ್ನು ಯಾವ ರೀತಿಯಾಗಿ ಪರಿಹರಿಸಬೇಕು, ಮೀಸಲಾತಿ ವಿಚಾರ ಆಗಿರ್ಬೋದು, ಇದೆಲ್ಲ ವಿಚಾರಗಳು ಕೂಡ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಚರ್ಚೆಗೆ ಬರುವಂತ ನಿರೀಕ್ಷೆ ಇರುವಂಥದ್ದು. ಮೇನ್ ಟಾರ್ಗೆಟ್ ಅಂದ್ರೆ ಕರ್ನಾಟಕನೇ ಆಗಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಎಲೆಕ್ಷನ್ ಗೆಲ್ಲುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಮಾಡಬೇಕಾಗಿದೆ ಬಿಜೆಪಿ ಕಾರ್ಯತಂತ್ರಗಳನ್ನು, ಅದನ್ನೆಲ್ಲವನ್ನೂ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅಸ್ತಿತ್ವ ಹೊಂದಿರುವಂತಹ ಒಂದು ಬಿಜೆಪಿ ಅದು ರಾಜ್ಯದಲ್ಲಿ ಮಾತ್ರ. ಸೊ ಹೀಗಾಗಿ ಕರ್ನಾಟಕವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಸರ್ಕಸ್ ಅನ್ನ ಮಾಡಲೇಬೇಕಾಗಿದೆ ಬಿಜೆಪಿ.
ಸೊ ಸಾಕಷ್ಟು ಪ್ಲಾನ್ಗಳನ್ನ, ಕಾರ್ಯತಂತ್ರಗಳನ್ನ, ಮಾಸ್ಟರ್ ಪ್ಲಾನ್ಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ನಡೆಯುವಂತ ಕಾರ್ಯಕಾರಿಣಿಯಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಹೆಚ್ಚಾಗಿದೆ ಸಂಪುಟ ಸೇರ್ಪಡೆಯ ಕನಸು. ದೆಹಲಿ ಪ್ರವಾಸವನ್ನೇ ಎದುರು ನೋಡ್ತಾ ಇದ್ದಾರೆ ಹಲವು ಆಕಾಂಕ್ಷಿಗಳು. ಖಾಲಿ ಇರುವಂತ 6 ಸಚಿವ ಸ್ಥಾನಗಳ ಭರ್ತಿ ಆಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಅದಕ್ಕೆ ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ನಿಂದ ಕಳೆದ 1.5 ವರ್ಷದಿಂದಲೂ ಕೂಡ, ಸ್ಪೆಷಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ನಾಳೆ ಬಾ ಅನ್ನುವಂಥ ಬೋರ್ಡೇ ಇರುವಂಥದ್ದು. ಒಂದು 10-12 ಸಲ ಹೋಗಿ ಬಂದಿದ್ದಾರೆ ಬೊಮ್ಮಾಯಿ ಅವರು ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದುವರೆಗೂ ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಈಗೇನಾದರೂ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಫೆಬ್ರವರಿಯಲ್ಲಿ ಬಜೆಟ್ ಅಧಿವೇಶನ ಇರುವಂಥದ್ದು. ಬಜೆಟ್ ಅಧಿವೇಶನದ ಒಳಗಡೆ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಳ್ಳಲಾಗುತ್ತಾ ನೋಡಬೇಕಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಹೈಕಮಾಂಡ್ ಏನಾದರೂ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಅಂತ ಹೇಳಲಾಗ್ತಿತ್ತು, ಈಗ ಇಲ್ಲ ಅಂತ ಹೇಳಲಾಗ್ತದೆ. ಇವತ್ತು ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇದೆ. ಪ್ರಮುಖವಾಗಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಇನ್ನು ಸಂಪುಟ ವಿಸ್ತರಣೆ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ? ಪೃಥ್ವಿರಾಜ್, ಈಗಾಗಲೇ ಏನು ಚುನಾವಣೆ ಹತ್ರ ಬರ್ತಾ ಇದೆ, ರಾಜ್ಯದ ವಿಧಾನಸಭಾ ಚುನಾವಣೆ. ಈ ಒಂದು ಕಾರಣಕ್ಕೋಸ್ಕರವಾಗಿ ಒಂದು ಮಹತ್ವ ಪಡೆದುಕೊಂಡಿರುವಂತದ್ದು ಈ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ. ಯಾಕಂದ್ರೆ ಮುಖ್ಯವಾಗಿ ಈ ವರ್ಷದಲ್ಲಿ 9 ರಾಜ್ಯಗಳ ಚುನಾವಣೆ ಬರ್ತಾ ಇದೆ. ಅದರ ಮೊದಲ ಭಾಗವಾಗಿ ಕರ್ನಾಟಕ ಚುನಾವಣೆ. ಹೀಗಾಗಿ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನೋ ಒಂದು ತಂತ್ರಗಾರಿಕೆ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಸಭೆ ಮಹತ್ವ ಪಡೆದುಕೊಂಡಿರುವಂತದ್ದು. ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಿರ್ಬೋದು, ಮತ್ತೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅದರ ಜೊತೆಗೆ ರಾಜ್ಯದಿಂದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಆಗಿರ್ಬೋದು, ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ರಾಜ್ಯದ ಚುನಾವಣೆ ಆಗಿರ್ಬೋದು, ಮತ್ತೆ ಬರುವಂತಹ 2024 ಲೋಕಸಭಾ ಚುನಾವಣೆಯ ಸಿದ್ಧತೆಗೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ. ಅದ್ರ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು ಈಗಾಗಲೇ ಈ ತಿಂಗಳು ಕೊನೆ ಆಗ್ತಾ ಇದೆ ಅವರ ಅಧ್ಯಕ್ಷರ ಅವಧಿಯನ್ನ ಮತ್ತೆ 1 ವರ್ಷ ಮುಂದೂಡಿಕೆ ಅಂದ್ರೆ ವಿಸ್ತರಣೆ ಮಾಡುವಂತದ್ದು 2024 ಕೂಡ ಅವರನ್ನ ಮುಂದೂಡಿಕೆ ಮಾಡುವಂತ ನಿರ್ಧಾರವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಒಂದ್ ಕಡೆಗೆ ರಾಹುಲ್ ಗಾಂಧಿ ಅಂದ್ರೆ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ದೊಡ್ಡ ಮಟ್ಟದಲ್ಲಿ ಬಾರೋ ಜೋಡಿ ಪಾದಯಾತ್ರೆಯನ್ನು ಮಾಡ್ತಾರೆ. ಕ್ಯಾಬಿನೆಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿರುವಂತವರು ಈಶ್ವರಪ್ಪ, ಸಿ.ಪಿ. ಯೋಗೇಶ್ವರ್, ರಮೇಶ್ ಜಾರಕಿಹೊಳಿ ಆಗುವಂತ ನಿರೀಕ್ಷೆಯಲ್ಲೇ ಇದ್ರು ಹಾಗೆ ಆಗುತ್ತೆ ಅಂತ ಅವರ ಆಸೆಗೆ ತಣ್ಣೀರೆಸಿದಂತಾಗಿದೆಯಾ, ಅಥವಾ ಅವ್ರನ್ನೇನಾದ್ರೂ ಅವ್ರ 3 ಜನನಾದ್ರೂ ಅಟ್ಲೀಸ್ಟ್ ಸೇರಿಸ್ಕೊಳ್ಳುವಂತ ಸಾಧ್ಯತೆ ಇದೆಯಾ? ಪೃಥ್ವಿರಾಜ್, ಈಗಾಗಲೇ ಅವ್ರು 3 ಜನನ್ನು ಕೂಡ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಮನಸ್ಥಿತಿ ಮುಖ್ಯಮಂತ್ರಿಗಳಲ್ಲಿ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಅದಕ್ಕೆ ಅಂತಿಮವಾದಂತಹ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಅನ್ನುವಂಥದ್ದು. ಆದ್ರೆ ಒಂದಷ್ಟು ಮೂಲಗಳು ಹೇಳ್ತಾ ಇರುವಂತದ್ದು ಹೈಕಮಾಂಡ್ ಎಲ್ಲವನ್ನೂ ಕೂಡ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಅದನ್ನ ತೀರ್ಮಾನವನ್ನ ಮಾಡಬೇಕು ಅನ್ನುವಂಥದ್ದು. ಆದ್ರೆ ಮುಖ್ಯಮಂತ್ರಿಗಳು ಯಾಕೋ ಅದನ್ನ ಮಾಡುವಂತ ನಿಟ್ಟಿನಲ್ಲಿ ಸೂಕ್ತವಾದಂತಹ ನಿರ್ಧಾರವನ್ನ ಕೈಗೊಳ್ತಾ ಇಲ್ಲ. ಬಹುಶಃ ಇದು ಬರುವಂತ ದಿನಗಳಲ್ಲಿ ಚುನಾವಣೆಗೆ ಮತ್ತೆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಒಂದ್ ರೀತಿ ಜೇನುಗೂಡಿಗೆ ಕಲ್ಲೊಡೆದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಿಂದ ನಿರ್ಧಾರವನ್ನ ಕೈಗೊಳ್ತಾ ಇಲ್ಲ. ಆದ್ರೆ ಈಗ ಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸವನ್ನ ಕೈಗೊಳ್ತಿರೋದ್ರಿಂದಾಗಿ ಒಂದಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಹಜವಾಗಿಯೇ ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ನೀವು ಹೇಳಿದಂಗೆ ರಮೇಶ್ ಜಾರಕಿಹೊಳಿ, ಯೋಗೇಶ್ವರ್ ಮತ್ತೆ ಈಶ್ವರಪ್ಪ ಏನಿದ್ದಾರೆ, ಈ 3 ಜನ ಕೂಡ ಸೇರ್ಪಡೆ ಮಾಡ್ಕೊಳ್ಳುವಂತ ಅನಿವಾರ್ಯತೆ ಮುಖ್ಯಮಂತ್ರಿಗಳಿಗಿದೆ. ಯಾಕಂದ್ರೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಯಾರು ಕೂಡ ಇಲ್ಲ, ಪಕ್ಷ ಸಂಘಟನೆಯನ್ನ ಮಾಡಬೇಕು. ಮತ್ತೆ ಈಗಾಗಲೇ ಸಹಜವಾಗಿ ಈಗಿರತಕ್ಕಂತ ನಾಯಕರಿಂದ ಯಾವುದೇ ಕಾರಣಕ್ಕೂ ಕೂಡ ಅಷ್ಟರ ಮಟ್ಟಿಗೆ ನಿರೀಕ್ಷಿತ ಮಟ್ಟದಲ್ಲಿ ಪಕ್ಷ ಸಂಘಟನೆ ಆಗ್ತಾ ಇಲ್ಲ. ಹೀಗಾಗಿ ಯೋಗೇಶ್ವರ್ಗಾಗಿರ್ಬೋದು ಮತ್ತೆ ಬೇರೆ ಬೇರೆ ನಾಯಕರಿಗೆ ಒಂದ್ ರೀತಿ ಪಕ್ಷ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡೋದ್ರ ಮುಖಾಂತರವಾಗಿ ಬರುವಂತ ಚುನಾವಣೆಯಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ಮಾಡಬೇಕಾಗುತ್ತೆ. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಇವತ್ತು ದೆಹಲಿ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಅಂದ್ರೆ ಕೇಂದ್ರದ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ನಡ್ಡಾ ಅವರ ಜೊತೆಗೆ ಪ್ರತ್ಯೇಕವಾಗಿ ಮಾತನಾಡೋದ್ರ ಮುಖಾಂತರವಾಗಿ ಇದ್ರ ಬಗ್ಗೆ ಸೂಕ್ತವಾದಂತಹ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಇದು ಸಂಪೂರ್ಣವಾಗಿ ಸಫಲ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ಹಲವು ಬಾರಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಈ ಒಂದು ವಿಚಾರದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ
ನಿಲುವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಈಗಿರ್ತಕ್ಕಂತಹ ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ಏನಾದರೂ ಮುಖ್ಯಮಂತ್ರಿಗಳು ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟವಾದಂತಹ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಈಗಾಗಲೇ ನಿರೀಕ್ಷೆ ಮಾಡಿರುವಂತದ್ದು. ಯಾಕಂದ್ರೆ ಕೊನೆಯ ಕಸರತ್ತು ಅಂತ ಹೇಳ್ಬೋದು, ಕೊನೆಯ ಆಸೆ ಅಂತ ಹೇಳ್ಬೋದು. ಈಗ ಮಾಡಿದ್ರೆ ಮಾಡಬೇಕು, ಯಾಕಂದ್ರೆ ಈಗಾಗಲೇ ಬಜೆಟ್ ಅಧಿವೇಶನ ಶುರು ಆಗ್ತಾ ಇದೆ. ಬಜೆಟ್ ಅಧಿವೇಶನ ಬಳಿಕವಾಗಿ ಎಲ್ಲರೂ ಕೂಡ ಚುನಾವಣೆಯತ್ತ ಈ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಸಾಕಷ್ಟು ಬದಲಾವಣೆ ನಿರೀಕ್ಷೆ ಅಂತೂ ಇರುವಂತದ್ದು. ಸರ್ಕಾರದಲ್ಲಿ ಬದಲಾವಣೆ, ಪಕ್ಷದಲ್ಲಿ ಕೂಡ ಕೆಲವರಿಗೆ ಇಂದಿನಿಂದ ಕೆಎಸ್ಆರ್ಟಿಸಿಯ ಮಹತ್ವದ ಯೋಜನೆಗೆ ಚಾಲನೆ ಸಿಕ್ಕಿದೆ. ಸಾರ್ವಜನಿಕ ಸೇವೆಗೆ ಇಂದಿನಿಂದ ಎಲೆಕ್ಟ್ರಿಕ್ ಬಸ್ ಸೇವೆ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಿಂದ ಮೈಸೂರಿಗೆ ಹೊರಟಿರುವಂತದ್ದು ಎಲೆಕ್ಟ್ರಿಕ್ ಬಸ್. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ 6:45ಕ್ಕೆ ಹೊರಟಿದೆ ಎಲೆಕ್ಟ್ರಿಕ್ ಬಸ್ಸು. ಬೆಳಗ್ಗೆ 8:45ಕ್ಕೆ ಮೈಸೂರನ್ನ ತಲುಪಲಿರುವಂಥದ್ದು. ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈಸೂರನ್ನ ತಲುಪಲಿದೆ. ಅಂದ್ರೆ 2 ಅವರ್ ಜರ್ನಿ. ಎಲೆಕ್ಟ್ರಿಕ್ ಬಸ್ ಪ್ರಯಾಣಿಕರಿಗೆ ಗುಲಾಬಿ ಹೂವನ್ನು ನೀಡಿ ಸ್ವಾಗತವನ್ನು ಮಾಡಿದ್ದಾರೆ ಸಿಬ್ಬಂದಿ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಎಲೆಕ್ಟ್ರಿಕ್ ಬಸ್ ಸೇವೆ ಆರಂಭವಾಗ್ತಾ ಇದೆ. ಅದು ಆರಂಭದಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದು 6:45ಗೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಲಿರುವಂಥದ್ದು. 6:45ಗೆ ಹೊರಟಿದೆ, 8:45ಕ್ಕೆ ಮೈಸೂರನ್ನು ತಲುಪಲಿರುವಂಥದ್ದು. ಅಂದರೆ ಇನ್ನೊಂದು 1/4 ಗಂಟೆಯಲ್ಲಿ ಮೈಸೂರನ್ನು ತಲುಪಲಿದೆ ಎಲೆಕ್ಟ್ರಿಕ್ ಬಸ್. ಈಗ ಆರಂಭದಲ್ಲಿ ಬಂದಂಥ ಪ್ರಯಾಣಿಕರಿಗೆ ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತವನ್ನು ಮಾಡಲಾಗಿರುವಂಥ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಮೈಸೂರನ್ನು ರೀಚ್ ಆಗುತ್ತೆ ಈ ಬಸ್ಸು. ಇನ್ನೊಂದು 2 ಅವರ್ ಜರ್ನಿ ಅದು ಮೈಸೂರಿಗೆ. ಈ ಬಸ್ ಹೇಗಿದೆ, ಪ್ರಯಾಣಿಕರು ಏನು ಹೇಳಿದ್ರು, ಆ ಪ್ರಯಾಣಿಕರನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಆಶಿಕ್ ಮುಲ್ಕಿ ನೋಡ್ಕೊಂಬರೋಣ. ಕೆಎಸ್ಆರ್ಟಿಸಿಯ ಚೊಚ್ಚಲ ಎಲೆಕ್ಟ್ರಿಕ್ ಬಸ್ ಇಂದಿನಿಂದ ಬೆಂಗಳೂರಿನಿಂದ ಮೈಸೂರಿಗೆ ಸೇವೆಯನ್ನು ಆರಂಭಿಸ್ತಾ ಇದ್ದಾರೆ. ಹಿಂಭಾಗದಲ್ಲಿ ನೋಡ್ತಾ ಇರಬಹುದು, ಇದು ಕೆಎಸ್ಆರ್ಟಿಸಿಯ ಮೊದಲ ಬಸ್ ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಇವತ್ತಿನಿಂದ ಸೇವೆಯನ್ನು ಆರಂಭಿಸ್ತಾ ಇದೆ. ಈ ಹಿಂದೆ ಬಿಎಂಟಿಸಿಯ ಎಲೆಕ್ಟ್ರಿಕ್ ಬಸ್ ಸೇವೆಗಳನ್ನು ನೀಡ್ತಾ ಇತ್ತು, ಅದು ಬೆಂಗಳೂರಿಗೆ ಮಾತ್ರ ಸೀಮಿತ. ಇದೀಗ ಕೆಎಸ್ಆರ್ಟಿಸಿ ಕೂಡ ಏನು ಸೇವೆಯನ್ನು ಆರಂಭಿಸ್ತಾ ಇದೆ. ಸರ್, ಇವತ್ತಿಂದ ಬಸ್ ಆರಂಭಿಸ್ತಾ ಇರುವಂತದ್ದು ಏನ್ ಸ್ಪೆಸಿಫಿಕೇಶನ್ಸ್, ರೇಟ್ ಹೇಗಿದೆ? ಸರ್ ನಮಸ್ಕಾರ. ಇದು ಫಸ್ಟ್ ಆಫ್ ಇಸ್ ಕೈಂಡ್ ನಮ್ಮ KSRTC ಇಂದ ಮೊದಲನೇ ಟ್ರಿಪ್ಪು ನಾವು ಇವತ್ತು ಮೈಸೂರಿಗೆ ಆಚರಣೆ ಮಾಡ್ತಾ ಇದ್ದೀವಿ. ತುಂಬ ಪ್ಯಾಸೆಂಜರ್ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಇದೆ. ಏನು ಐರಾವತ ಫೇರ್ ಇದೆ ಆ ಫೇರ್ ಅಲ್ಲೇ ಇರುತ್ತೆ ಸರ್, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇರುತ್ತೆ. ಇದಿಷ್ಟು ಹಿರಿಯ ಅಧಿಕಾರಿಗಳ ಮಾತು. ಇನ್ನು ಉಳಿದಂತೆ ನಾವು ಬಸ್ನ ಫೀಚರ್ಸ್ ಹೇಗಿದೆ ಮತ್ತೆ ಬಸ್ನಲ್ಲಿ ಈಗಾಗಲೇ ಕುಳಿತಿರುವಂತಹ ಪ್ರಯಾಣಿಕರು ಏನು ಹೇಳ್ತಿದ್ದಾರೆ ಅನ್ನೋದನ್ನ ನೋಡೋಣ. ಇದು ನೀವೇನ್ ನೋಡ್ತಾ ಇದ್ದೀರಿ, ಇದು ರಾಜ್ಯದ ಚೊಚ್ಚಲ ಇಲೆಕ್ಟ್ರಿಕ್ ಇವಿ KSRTC ಇಲೆಕ್ಟ್ರಿಕ್ ಬಸ್. ಇದು ನಾವು ನೋಡಬಹುದು. ಕಂಪೇರ್ ಮಾಡೋದಾದ್ರೆ ಐರಾವತ ವೋಲ್ವೋ ಕ್ಲಬ್ ಕ್ಲಾಸ್ ಏನಿದೆ ಅದಕ್ಕೆ ಏನು ಸರಿಸಮಾನವಾಗಿರುವಂತಹ ಒಂದು ಫೀಚರ್ಸ್ ಗಳನ್ನ ಇಲ್ಲಿ ಕೊಡಲಾಗಿರುವಂತದ್ದು. ಏರ್ ಕಂಡೀಷನ್ ಆಗಿದೆ, ಜೊತೆಗೆ ವೆಲ್ ಕುಷನ್ಡ್ ಏನು ಪುಷ್ ಬ್ಯಾಕ್ ಸೀಟ್ ಗಳಿದಾವೆ. KSRTCಯ ಇವಿ ಪವರ್ ಪ್ಲಸ್ ಬಸ್ ನ ಮೊದಲ ರಾಜ್ಯದ ಚೊಚ್ಚಲ ಇಬ್ರು ಏನು ಪ್ರಯಾಣಿಕರು, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹೌ ಯು ಫೀಲ್ ಸರ್? Extremely, it's very good, nicely, good work by the Karnataka government. It's very well made. ಇದಿಷ್ಟು ಏನು ರಾಜ್ಯದ ಚೊಚ್ಚಲ ಪ್ರಯಾಣಿಕರ ಮಾತು. ಈಗಾಗಲೇ 6:45 ಇಲ್ಲಿಂದ ಆ ಸೇವೆಯನ್ನು ಆರಂಭಿಸುತ್ತೆ, 9 ಗಂಟೆಗೆ ಮೈಸೂರಿಗೆ ಹೋಗಿ ಮುಟ್ಟುತ್ತೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಸುಮಾರು 50 ಬಸ್ಗಳನ್ನ ಇಲೆಕ್ಟ್ರಿಕ್ ಬಸ್ಗಳಿಂದ ಸೇವೆಯನ್ನು ಒದಗಿಸೋದಕ್ಕೆ KSRTC ಏನು ಸಜ್ಜಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಾಮನಗರಕ್ಕೆ ಪ್ರಾಯೋಗಿಕ ಸಂಚಾರ ಮಾಡಿ ಯಶಸ್ವಿಯಾಗಿತ್ತು. ಇಂದಿನಿಂದ ಜನವರಿ 16 ಇಂದಿನಿಂದ ಮೈಸೂರಿಗೂ ಕೂಡ ಏನು ಸಾರ್ವಜನಿಕರಿಗೆ ಸೇವೆಯನ್ನು ಒದಗಿಸೋದಕ್ಕೆ KSRTC ಮುಂದೆ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ನೇಪಾಳದ ಪೋಖ್ರಾ ವಿಮಾನ ನಿಲ್ದಾಣದಲ್ಲಿ 72 ಪ್ರಯಾಣಿಕರಿದ್ದಂಥ ವಿಮಾನ ಪತನಗೊಂಡಿದೆ. ವಿಮಾನದಲ್ಲಿ 5 ಭಾರತೀಯರು ಸೇರಿದಂತೆ ಒಟ್ಟು 68 ಪ್ರಯಾಣಿಕರಿದ್ರು, 4 ಸಿಬ್ಬಂದಿ ಇದ್ರು. ವಿಮಾನ ಪತನಕ್ಕೆ ಭಾರತೀಯರಿದ್ರು ವಿಮಾನದಲ್ಲಿ ಫೇಸ್ಬುಕ್ ಲೈವ್ ಅನ್ನು ಮಾಡ್ತಾರೆ. ಈ ವೇಳೆ ವಿಮಾನ ಅಪಘಾತದ ಸಂಪೂರ್ಣ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಭಾರತೀಯ ವ್ಯಕ್ತಿ ಕೊನೆ ಕ್ಷಣದಲ್ಲಿ ಫೇಸ್ಬುಕ್ ಲೈವ್ ಅನ್ನು ಮಾಡ್ತಾ ಇದ್ರು. ಪಾಪ ಅವ್ರಿಗೆ ಗೊತ್ತೇ ಇರಲಿಲ್ಲ, ಇದು ನನ್ನ ಕೊನೆಯ ಫೇಸ್ಬುಕ್ ಲೈವು, ಕೊನೆ ಕ್ಷಣ, ನನ್ನ ಜೀವನ ಇರೋದಿಲ್ಲ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಅದಾದಂಥ ಅಪಘಾತ ನಿಮಗೆ ತೋರಿಸ್ತಾ ಇದ್ದೀವಿ. ಪತ್ರದ ವೇಳೆ FB ಲೈವನ್ನು ಮಾಡಲಾಗ್ತಾ ಇತ್ತು. ಆ ಒಂದು ಫ್ಲೈಟಲ್ಲಿ ಇದ್ದಂಥ ಎಲ್ಲ 72 ಜನನೂ ಕೂಡ ಸಾವನ್ನಪ್ಪಿದ್ದಾರೆ. ಆ 72 ಜನರಲ್ಲಿ 5 ಭಾರತೀಯರು ಕೂಡ ಇದ್ದರು.